ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ರೆ ಎಲ್ಲರೂ? ಇವಾಗೊಂದು ನೋಡಿ, ಸಖತ್ತಾಗಿರುವಂಥ ಸುದ್ದಿ ಬರ್ತಿದೆ. ಅಂದರೆ ನೀವು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನಿಮಗೆ ಕೆಲವೊಂದು ದೊಡ್ಡದಾಗಿರುವ ತಮ್ನೇಲ್ ಹಾಕ್ಬಿಟ್ಟು ಬರ್ತದೆ. ನೀವು ಪದೇ ಪದೇ ನೀವು ಏನಾದರೂ ವೈ ಟಿ ಸ್ಟುಡಿಯೋವನ್ನು ಓಪನ್ ಮಾಡಿದರೆ ನಿಮ್ಮ ಚಾನಲ್ ಡೆಡ್ ಆಗುತ್ತೆ, ಇಲ್ಲಾಂದರೆ ಡಿಲೀಟ್ ಆಗುತ್ತೆ, ಇಲ್ಲಾಂದರೆ ಫ್ರೀಸ್ ಆಗುತ್ತೆ, ಈ ರೀತಿಯಂಥ ಒಂದು ಮಾಹಿತಿ ಬರ್ತಿದೆ. ಸೊ ನಿಜವಾಗ್ಲೂ ಇದು ಆಗುತ್ತಾ ಅಂತ ನಾವು ನೋಡೋಣ. ಸೊ ಇವಾಗ ನನಗೆ ಕೂಡ ಭಯ ಆಗಿದೆ. ನಾನು ಕೂಡ ದಿವಸಕ್ಕೆ ಒಂದು 10-15 ಸರ್ತಿ ನಾನು ಓಪನ್ ಮಾಡ್ತಾ ಇರ್ತೇನೆ. ಯಾಕಂದರೆ ನಮ್ಮ ಚಾನಲ್ ಎಷ್ಟು ವ್ಯೂಸ್ ಬಂದಿದೆ, ಏನಾಗಿದೆ ಎಲ್ಲ ಕಥೆನೂ ಅದೆಲ್ಲ ಮುಖಾಂತರ ನೋಡ್ತಾ ಇರೋದು. ನಿಜವಾಗ್ಲೂ ಇದು ಡಿಲೀಟ್ ಆಗುತ್ತಾ ಅಂತ ಒಂದು ಕ್ವಶನ್ ನಾವು ನಮ್ಮ ಮುಖಾಂತರ ನಾವು ಕೇಳ್ಬೋದು. ಇವಾಗ ಪ್ರತಿಯೊಂದು ಅಂದರೆ ಇವಾಗ ಏನಾಗುತ್ತೆ ಅಂದರೆ ನಾವು ಕೆಲವೊಂದು ಚಾನಲ್ ನೋಡಿ ಮೊನಿಟೇಷನ್ ಆಗಿದ್ದರೆ, ಇವಾಗ ನಮ್ಮದು 2 ಚಾನಲ್ ಬಂದುಬಿಟ್ಟು ಮೊನಿಟೇಷನ್ ಆಗಿದೆ. ಇವಾಗ ಡೇ ಲೈಫ್ ಡೆಕರರ್ ಮತ್ತು ದರ್ಬರ ದನಿ ಅಂತ ಹೇಳಿಬಿಟ್ಟು 2 ಚಾನಲ್ ಇದೆ. ಅದು 2 ಮೊನಿಟೇಷನ್ ಆಗಿದೆ. ಸ್ವಲ್ಪ ವ್ಯೂಸ್ ಕಡಿಮೆ, ಯಾಕಂದರೆ ನಾನು ವೈ ಟಿ ಸ್ಟುಡಿಯೋ ಓಪನ್ ಮಾಡಿದ ಕಾರಣಕ್ಕೆ ಅದೇನಾದರೂ ಬಂದಿದೆ ಅಂತ ನನಗೆ ಡೌಟು. ಓಕೆ, ಅದು ಬಿಡೋಣ ಆ ವಿಷಯ. ಅದರಲ್ಲಿ ಏನಂದರೆ ನಾವು ಏನಾದರೂ ವೈ ಟಿ ಸ್ಟುಡಿಯೋ ಓಪನ್ ಮಾಡಿದಾಗ ಪ್ರತಿಯೊಂದು ವಿಷಯನೂ ಅದರಲ್ಲಿ ನನಗೆ ತೋರಿಸ್ತದೆ. ಯಾಕಂದರೆ ಎಷ್ಟು ಅರ್ನಿಂಗ್ ಆಗಿದೆ, ಎಷ್ಟು ಸಬ್ಸ್ಕ್ರೈಬರ್ ಆಗಿದೆ, ಎಷ್ಟು ವಾಚ್ ಅವರ್ ಆಗಿದೆ, ಮತ್ತು ಎಷ್ಟು ಜನ ನೋಡಿದರೆ, ನಮ್ಮ ಸಬ್ಸ್ಕ್ರೈಬರ್ ನೋಡಿದಾರಾ ಇಲ್ಲಾಂದರೆ ಸಬ್ಸ್ಕ್ರೈಬರ್ ಆಗದಿದ್ದವರು ನೋಡಿದಾರಾ, ಎಲ್ಲವನ್ನು ತೋರಿಸ್ತದೆ. ಹಾಗಾದರೆ ನಮ್ಮ ಚಾನಲ್ ಏನಾದರೂ ನಾವು ಪದೇ ಪದೇ ಓಪನ್ ಮಾಡ್ತಿದ್ರೆ ಅದು ಡಿಲೀಟ್ ಆಗೋ ಸಾಧ್ಯತೆ ಇದೆಯಾ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಒಂದು ಮೈಂಡಲ್ಲಿರುವಂಥ ಕ್ವಶನ್. ಈ ಥರ ಕ್ವಶನ್ ಬರುವಾಗ ಏನು ಮಾಡಬೇಕಂದ್ರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಇವಾಗ ನೋಡಿ, ವೈ ಟಿ ಸ್ಟುಡಿಯೋ ಅಂದರೆ ಅದು ಯೂಟ್ಯೂಬ್ ಕಡೆಯಿಂದಲೇ ಕೊಟ್ಟಂಥ ಆ್ಯಪ್. ಇವಾಗ ಏನಾಗುತ್ತೆ ಅಂದರೆ ನಮ್ಮ ವಿಡಿಯೋ ಏನಾದರೂ ನಮ್ಮ ಚಾನಲ್ ಬಂದುಬಿಟ್ಟು ಮಾನಿಟೇಷನ್ ಆಗಿದ್ದರೆ ಅದೇ ವಿಡಿಯೋವನ್ನು ನಾವು ನಮ್ಮ ಚಾನಲ್ ಮುಖಾಂತರ ನೋಡೋಕ್ಕಾಗಲ್ಲ. ಅಂದರೆ ನೋಡಬಾರ್ದು, ಅದೊಂದು ರೂಲ್ಸ್ ಇರಲಿದೆ. ಯಾಕಂದರೆ ಅದು ಆ್ಯಡ್ ಬರುತ್ತೆ, ಅವಾಗ ಏನಾದರೂ ಅದು ಅದಕ್ಕೆ ಪದೇ ಪದೇ ಯೂಟ್ಯೂಬ್ ಅವರಿಗೆ ಗೊತ್ತಾಗುತ್ತೆ ಇವರಿಗೆ ಇದೇ ಚಾನಲಿಂದ ನೋಡ್ತಾರೆ ಅಂತ. ಅವಾಗ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೇವೆ ಅಂದರೆ ನಾವು ನಮ್ಮ ಆ ವಿಡಿಯೋವನ್ನು ವೈ ಟಿ ಸ್ಟುಡಿಯೋ ಮುಖಾಂತರ ನೋಡ್ತೇವೆ. ಅಂದರೆ ಅದಕ್ಕೆ ಎಷ್ಟು ವ್ಯೂ ಬಂದಿದೆ ಮತ್ತು ಎಷ್ಟು ಸಬ್ಸ್ಕ್ರೈಬ್ ಆಗಿದ್ದಾರೆ, ಎಷ್ಟು ಅರ್ನಿಂಗ್ ಆಗಿದೆ ಅಂತೇಳಿ ಬಿಟ್ಟು ನಮಗೆ ಕುತೂಹಲ ಇರುತ್ತೆ. ಅಂದರೆ ನಾವು ಯಾವುದಾದ್ರೂ ಒಂದು ವೀಡಿಯೋ ಹಾಕಿದರೆ ಎಷ್ಟು ದುಡ್ಡು ಬಂತೆ ಅಂತ ಹೇಳ್ಬಿಟ್ಟು ನಾವು ಚೆಕ್ ಮಾಡ್ತೇವೆ, ಅಲ್ಲ ಎಲ್ಲರೂ ಚೆಕ್ ಮಾಡ್ತೇವೆ. ಸೊ ಅದಕ್ಕೆ ಯಾವ ಮುಖಾಂತರ ಚೆಕ್ ಮಾಡೋದಂದರೆ ವೈ ಟಿ ಸ್ಟುಡಿಯೋ ಮುಖಾಂತರ. ಅದು ಇವಾಗ ನೋಡಿ, ಒಂದು 10,000 ವ್ಯೂಸ್ ಬಂತು, 1 ಲಕ್ಷ ಬಂತು, 2 ಲಕ್ಷ ಬಂತು, ಈ ರೀತಿ ಲಕ್ಷ ಬರುವಾಗ ಎಷ್ಟು ರೆವೆನ್ಯೂ ಜನ್ರೇಟ್ ಆಯಿತು ಅಂತ ಹೇಳ್ಬಿಟ್ಟು ನಮಗೆ ಒಂದು ಕುತೂಹಲ ಇರುತ್ತಲ್ವ. ಆವಾಗ ನಾವು ಏನು ಮಾಡ್ತೇವೆ ಅಂದರೆ ಪದೇ ಪದೇ ನಾವು ವೈ ಟಿ ಸ್ಟುಡಿಯೋನ ಓಪನ್ ಮಾಡಿಬಿಟ್ಟು ನೋಡ್ತೇವೆ. ಸೊ ಇದರಿಂದ ನಮ್ಮ ಚಾನಲ್ಗೆ ಏನು ತೊಂದರೆ ಇಲ್ಲ. ನನ್ನ ಪ್ರಕಾರ ವೈ ಟಿ ಸ್ಟುಡಿಯೋ ನೀವು ಈ ದಿವಸದಲ್ಲಿ ನೀವು 10 ಸಾರಿ ಇಲ್ಲಾಂದರೆ 20 ಸಾರಿ ಇಲ್ಲಾಂದರೆ 100 ಸಾರಿ ನೀವು ತೆಗೆದು ನೋಡ್ತಾ ಇದ್ದರೆ ನಿಮ್ಮ ಚಾನಲ್ಗೆ ಏನು ಪ್ರಾಬ್ಲಮ್ ಇಲ್ಲ. ಅದನ್ನು ಆ ರೀತಿ ನೋಡೋಕ್ಕೋಸ್ಕರನೇ ಅವರೊಂದು ವೈ ಟಿ ಸ್ಟುಡಿಯೋ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಸರ್ತಿ ಅದನ್ನು ಓಪನ್ ಮಾಡಿ ನೋಡಿದರೆ ಅದರಲ್ಲಿ ಏನು ಆ್ಯಡ್ ಬರೋಲ್ಲ, ಏನು ಬರೋಲ್ಲ. ಅಂದರೆ ನಮ್ಮದು ಪ್ರತಿಯೊಂದೂ ಡೀಟೇಲ್ಸ್ ಆಗಿ ಅದರಲ್ಲಿ ಕಾಣುತ್ತೆ. ಇವಾಗ ಲೈವ್ ಆಗಿ ಎಷ್ಟು ವ್ಯೂ ಬರುತ್ತೆ, ಮತ್ತು ಎಷ್ಟು ಅವರ್ಸ್ ಕಂಪ್ಲೀಟ್ ಆಗಿದೆ, ಎಷ್ಟು ದುಡ್ಡು ಬಂದಿದೆ ಎಲ್ಲನೂ ತೋರಿಸ್ತಿದೆ. ಇವಾಗ ಯಾವ ಕಂಟೆಂಟ್ ಇವಾಗ ಪ್ರೆಸೆಂಟಾಗಿ ಸರ್ಚಿಂಗಲ್ಲಿದೆ ಈಗ ಅಂದರೆ ಈ ಥರ ಎಲ್ಲ ಕಾಣ್ತದೆ. ಅದಕ್ಕೋಸ್ಕರನೇ ಅದು ವೈ ಟಿ ಸ್ಟುಡಿಯೋ ಅಂತ ಕೊಟ್ಟಿರೋದು. ಸೊ ಇದನ್ನು ನೋಡಿದರೆ ನಮ್ಮ ಚಾನಲ್ ಡಿಲೀಟ್ ಹೆಂಗೆ ಆಗುತ್ತೆ? ಸೊ ಇದು ಏನಂದರೆ ದೊಡ್ಡ ಯೂಟ್ಯೂಬರ್ ಅವರು, ಅಂದರೆ ಇವಾಗ ಹಿಂದಿಯಲ್ಲಿ ಜಾಸ್ತಿ ಓಡಾಡ್ತಿತ್ತು. ಏನು ಮಾಡ್ತಾರೆ ಅಂದರೆ ಇವಾಗ ಅವ್ರಿಗೆ ಏನಾಗುತ್ತೆ ಅಂದರೆ ವ್ಯೂಸ್ ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ. ಅಂದರೆ ಕೆಲವೊಂದು ಕಂಟೆಂಟ್ ಎಷ್ಟು ಮಾಡಿದ್ರೂ ಸ್ವಲ್ಪ ವ್ಯೂಸ್ ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಈ ರೀತಿ ಒಂದು ದೊಡ್ಡದಾಗಿ ಒಂದು ತಮ್ನೇಲ್ ಹಾಕ್ಬಿಟ್ರೆ ಪ್ರತಿಯೊಬ್ಬರು ನಮ್ಮಂಥ ಹೊಸ ಯೂಟ್ಯೂಬರ್ಸ್ ಏನು ಮಾಡ್ತಾರೆ ಅಂದರೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೋಡ್ತೇವೆ ಏನಪ್ಪ ವಿಷಯ ಅಂತೇಳಿ. ಅಂದರೆ ನಮಗೆ ಗೊತ್ತಿರೋಲ್ಲ. ಈ ಥರ ಹೊಸ ವಿಷಯಗಳು ಬಂದಾಗ ನಾವು ಸಡನ್ನಾಗಿ ಕ್ಲಿಕ್ ಮಾಡ್ತೇವೆ. ಆವಾಗ ಏನಾಗುತ್ತೆ ಅಂದರೆ ವ್ಯೂಸ್ ಸಿಕ್ಕಾಪಟ್ಟೆ ಬರುತ್ತೆ. ಸೊ ಅದಕ್ಕೋಸ್ಕರ ಮಾಡಿದಂಥ ಒಂದು ಟ್ರಿಕ್ಸ್ ಅದು ನನ್ನ ಪ್ರಕಾರ. ಸೊ ನಾನಂತೂ ಭಯ ಪಡಲ್ಲ ಆ ಥರ. ನಾನು ಪದೇ ನಾನು ಇವಾಗಲೂ ಅಷ್ಟೇ, ಇವಾಗ ನೋಡಿ ಮೊಬೈಲ್ ಹತ್ಕೊಂಡು ಇವಾಗ ಎಷ್ಟು ನೋಡ್ತಾ ಇರ್ತೇನೆ, ಎಷ್ಟು ವ್ಯೂ ಬಂದಿದೆ, ಏನು ಕತೆ ಅಂತ ಹೇಳಿ ನನ್ನ ಚಾನಲ್ಗೆ. ಸೊ ನಿಮ್ಮ ಚಾನಲ್ ಕೂಡ ವೈ ಟಿ ಸ್ಟುಡಿಯೋದಿಂದ ಓಪನ್ ಮಾಡೋದ್ರಿಂದ ನಿಮ್ಮ ಚಾನಲ್ ಡೆಡ್ ಆಗೋದಾಗಲಿ, ಡಿಲೀಟ್ ಆಗೋದಾಗಲಿ, ಫ್ರೀಸ್ ಆಗೋದಾಗಲಿ ಯಾವುದಾಗಲ್ಲ. ನಿಮ್ಮ ಚಾನಲ್ ಯಾವ ರೀತಿ ಇದೆಯಾ ಅದೇ ರೀತಿ ಖಂಡಿತವಾಗಿಯೂ ಇರುತ್ತೆ. ಸೊ ಈ ಮಾಹಿತಿ ನಿಮಗೇನಾದರೂ ಮೊದಲ ಬಾರಿಗೆ ಗೊತ್ತಿದ್ದರೆ
ಸೊ ಕಮೆಂಟ್ ಮುಖಾಂತರ ತಿಳಿಸಿ. ಇಲ್ಲದಿದ್ದರೆ ಈ ವಿಡಿಯೋವನ್ನು ನಿಮ್ಮ ಹೊಸ ಫ್ರೆಂಡ್ಸಿಗೆ ಇಲ್ಲಾಂದರೆ ಯೂಟ್ಯೂಬರ್ಸ್ಗೆ ಶೇರ್ ಮಾಡಿ. ಅವರು ಕೂಡ ಜಾಗೃತರಾಗಿ, ಅಂದರೆ ನೀವು ಭಯಪಡುವಂಥ ಅವಶ್ಯಕತೆ ಏನಿಲ್ಲ. ಸೊ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಕಂಡ ಜೊತೆ ನಾವು ಬರ್ತಾ ಇರ್ತೇವೆ. ಬಾಯ್ ಬಾಯ್.